ನಾನು ಆ್ಯಕ್ಚುಲಿ ಏನೂ ಗೊತ್ತಿಲ್ಲ ನನಗೆ ಅಯ್ಯಪ್ಪನ ಬಗ್ಗೆ. ಆದರೆ ಏನೋ ದೇವ್ರ ಪ್ರೇರಣೆಯಿಂದ ನಾನು ಪಾದೆ ಹಾಕ್ಕೊಂಡೆ. 8 ವರ್ಷ ಪಾದಯಾತ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡೆ. ಅದರಲ್ಲಿ ಏನಾಯಿತು, ಸಿರ್ಸಿಯಿಂದ ಸುಮಾರು 1288 ಕಿಲೋಮೀಟ್ರು ಶಬರಿಮಲೆಗೆ 16 ದಿವಸದಲ್ಲಿ ಮುಗೀತು 2ನೇ ವರ್ಷದ ಪಾದಯಾತ್ರೆ. ಅದಾದ ತಕ್ಷಣ ನನಗೆ ಕಂಕನವಾಡಿ ಸನ್ನಿಧಾನ ಏನು ಹೇಳ್ತಾ ಇದ್ದೀನಿ, ಅದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿಗೆ ಬರ್ತದೆ. ಅಲ್ಲಿಂದ ಸುಮಾರು 380ರಿಂದ 400 ಕಿಲೋಮೀಟರ್ ಡಿಸ್ಟೆನ್ಸು. ಅಷ್ಟು ಸೇರಿ ಸಿರ್ಸಿಯಿಂದ 16 ದಿವಸದಲ್ಲಾಗಿದೆ. ಕಂಕನವಾಡಿಯಿಂದ 18 ದಿವಸದಲ್ಲಿ ಯಾಕೆ ಮಾಡಬಾರ್ದು, ಪ್ರಯತ್ನ ಮಾಡಿದರೆ ಆಗತ್ತಲ್ಲ ಅಂತ ನಾನು ಕಲ್ಪನೆ ಮಾಡಿಕೊಂಡೆ. ಸತತವಾಗಿ ಪ್ರಯತ್ನ ಮಾಡಿದೆ. 2-3 ವರ್ಷ ಫೇಲ್ಯೂರ್ ಅದೇ. 5ನೇ ವರ್ಷ ಅದೇ ಕಂಕನವಾಡಿ ಸನ್ನಿಧಾನದಿಂದ ಸಿರ್ಸಿ ಮುಖಾಂತರ ಬಂದು ಬೆಳಗಾಮು ಎಲ್ಲ ಸೇರಿ ಟೋಟಲ್ ಸಿರ್ಸಿ ಯಲ್ಲಾಪುರ ಎಲ್ಲ ಭಯಂಕರ ಕಾಡು, ಗಣೇಶ ಗುಡಿ, ದಾಂಡೇಲಿ ಎಲ್ಲ ದಾಟಿ ಆ ಸಿರ್ಸಿನೂ ಮಾರಿಕಾಂಬೆ ದರ್ಶನ ಎಲ್ಲ ಮಾಡಿ ಶಬರಿಮಲೆನ 16ನೇ ದಿವಸದಲ್ಲಿ 5ನೇ ವರ್ಷಕ್ಕೆ ಮುಟ್ಟಿದೆ. ಅದಾದಮೇಲೆ ಕೊರೋನಾ ಬಂತು. ಕೊರೋನಾ ಬಂದಿದ್ದಾಗ 6ನೇ ವರ್ಷದ ಪಾದಯಾತ್ರೆ. ಆವಾಗ 18 ದಿವಸದಲ್ಲಿ ಕೊರೋನಾ ಸರ್ಟಿಫಿಕೇಟ್ ಎಲ್ಲ ಶಬರಿಮಲೆ ಮುಟ್ಟಿದೆ. ಮತ್ತು 7ನೇ ವರ್ಷ ಕೂಡ ಶಬರಿಮಲೆ 18 ದಿವಸದಲ್ಲಿ ಮುಟ್ಟಿದೆ. ನನ್ನ ಉದ್ದೇಶ ಏನಂದರೆ 18 ದಿವಸದಲ್ಲಿ ಒಂದೊಂದು ದಿವಸದ ನಡಿಗೆನೂ ಒಂದೊಂದು ಮೆಟ್ಲಿಗೆ ಅರ್ಪಣೆ ಅಂತ ಮಾಡಿದೆ. ಇನ್ನೊಂದು ಏನಂದರೆ ನಂಬಿಕೆ ನನಗೆ ಭಗವಂತನ ಮೇಲಿತ್ತು, ನನ್ನ ಶರೀರದ ಮೇಲೆ ಇಲ್ಲ. ನಾನು ಹೇಳ್ತಾ ಹೋದೆ, ಫೇಸ್ಬುಕ್ಕು ವಿಡಿಯೋದೆಲ್ಲ ಹಾಕಿದೆ. 18 ದಿವಸದಲ್ಲಿ ಖಂಡಿತ ಅಯ್ಯಪ್ಪ ಕೊಡ್ತಾನೆ. ಯಾಕಂದರೆ ಅವನಿಗೆ ಬೇಕಾಗಿರೋದು ನಿಶ್ಚಲ ಭಕ್ತಿ, ನಿರ್ಮಲ ಮನಸ್ಸು ಅಂಥೇಳಿ ನಾವು ಹೊರಟೆ. ಸರಿಯಾಗಿ ಸಂಜೆ 4 ಗಂಟೆಗೆ ದರ್ಶನ ಆಗಿತ್ತು 2 ಸಲ. ಆಮೇಲೆ ಏನಾಯ್ತಂದರೆ ಸೈಕಲ್ ಯಾತ್ರೆ ಏನು ವಿಶೇಷ ಅಂದರೆ, ಪಾದಯಾತ್ರೆ ಮಾಡೋಕ್ಕೆ ನನ್ನ ಕಾಲೆಲ್ಲ ಗಾಯ ಆಗ್ತಿತ್ತು. ಭಾಳ ಕಾಲೆಲ್ಲ ಚರ್ಮ ಇರ್ತಾನೆ ಇರಲಿಲ್ಲ, ಒಳಗೆ ಎಲ್ಲ ಹರಿದು ತೆಗೆದು ಬ್ಯಾಂಡೇಜ್ ಮಾಡಿ ನಡ್ಕೊಂಡು ಹೋಗ್ತಿದ್ವಿ ಸ್ವಾಮಿ. ಅದು ನಮ್ಮ ಹಾಸ್ಪಿಟ್ಲ್ ಸ್ಟಾಫ್ ನೋಡಿ ಮನೆಗೆ ಹೋಗಿ, ಅದೇ ಜ್ಯೋತಿ ಧಾರವಾಡ ಅಂತೆ, ಜ್ಯೋತಿ ಅವಣ್ಣವ್ರು, ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮಂಗೆ ತೋರಿಸಿ, ನೋಡಿ ಅಮ್ಮ ವಿಡಿಯೋ ಈ ಥರ ನನ್ನ ಸ್ಟಾಫು ನನ್ನ ಜೊತೆ ಕೆಲಸ ಮಾಡೋನು ಇಷ್ಟು ಗಾಯ ಇಟ್ಕೊಂಡು ಈ ರಾತ್ರಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಅಳ್ತಾಯಿದ್ರು. ಅಮ್ಮ ಹೇಳಿದರು, ಅಳಬಾರ್ದು, ಯಾಕಂದರೆ ಭಗವಂತ ಪ್ರೇರಣೆ ಇಲ್ಲದೆ ಏನೂ ಆಗೋಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಶಕ್ತಿ ಕೊಡಲಿ, ಬೇಗ ಅಯ್ಯಪ್ಪನ ದರ್ಶನ ಮಾಡಿಕೊಡ್ಲಿ ಅಂತೇಳಿ ಕೇಳ್ಕೊಬೇಕು ಅಂದ್ಕೂಡಲೇ ಆಯಿತು ಅಂದರು. ಮತ್ತು ದೇವ್ರ ಕಡೆ ಹೋಗಿ ಕಣ್ಣೀರಿಟ್ಟು ದೇವ್ರಿಗೆ ಹರಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಸೈಕಲ್ ಕೊಡಿಸ್ತೀನಿ ನನ್ನ ದುಡಿಮೆಯಲ್ಲಿ, ಅವರು ಪಾದಯಾತ್ರೆ ಬದಲಿ ಸೈಕಲ್ ಯಾತ್ರೆ ಮಾಡಲಿ ಅಂಥೇಳಿ ಸಂಕಲ್ಪ ಮಾಡ್ಕೊಂಡ್ಬಿಟ್ರು. ನನಗೆ ಕೇಳಲಿಲ್ಲ, ಮಾಡಿಲ್ಲ, ದೇವ್ರ ಪ್ರೇರಣೆ. ಕೊನೆಗೇನಾಯಿತು, ಅವ್ರು ನನಗೆ ತಿಳಿಸ್ಲಿಲ್ಲ. 4 ತಿಂಗಳ ಆದಮೇಲೆ ಕೇಳೋ ಬೇಡ ಅಂತ ನನಗೆ ಕೇಳಿದರು. ನಾನು ಒಂದೇ ಮಾತು ಹೇಳಿದೆ, ನನಗೆ ನಿಮ್ಮ ಸೈಕಲ್ ಯಾತ್ರೆಗೋಸ್ಕರ ನನ್ನ ಪಾದಯಾತ್ರೆ 8 ವರ್ಷದ ನಾನು ಬಿಡೋಕ್ಕಾಗಲ್ಲ. ಸಾಕ್ಷಾತ್ ಹರಿಹರ ಬ್ರಹ್ಮ ಅಯ್ಯಪ್ಪ ಬಂದರೂ ಕೂಡ ನನ್ನ ಸಂಕಲ್ಪ 8 ವರ್ಷದ ಹರಕೆ. ನಾನು ಪಾದಯಾತ್ರೆ ಮಾಡೋದು ಮಾತ್ರ ಬಿಡೋದಿಲ್ಲ. ಮತ್ತೆ ಮುಂದಿನ ಜನ್ಮಕ್ಕೆ ಆ ಪಾದಯಾತ್ರೆ ಪೆಂಡಿಂಗ್ ಆಗಿ ಬೀಳೋದು ಬೇಡ, ಕರ್ಮದ ರೂಪದಲ್ಲಿ ಅಂತಂದೆ. ಅವರು ಮುಖ ಸಣ್ಣ ಮಾಡಿಕೊಂಡ್ರು. ಆಮೇಲೆ ನಾನೇ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿದಾಗ ಒಂದು ಪ್ರಶ್ನೆ ಮಾಡಿದೆ, ಯಾಕಪ್ಪ ನನ್ನ ಪಾದಯಾತ್ರೆನೇ ಮುಗ್ದಿಲ್ಲ, ಇನ್ನೂ 4 ವರ್ಷ ಇದೆ, ಇದೇನು ವಿಚಿತ್ರ ಪರೀಕ್ಷೆ, ನನಗೆ ಯಾಕೆ ಪರೀಕ್ಷೆ ಮಾಡ್ತಾಯಿದೆ ಅಂತ ಉತ್ತರ ತಕ್ಷಣ ಸಿಕ್ತು. ಜನ ಏನಂತಾರೆ, ನಡ್ಕೊಂಡು ಯಾಕೆ ಹೋಗ್ತೀರಿ, ಬಸ್ಸಿಗೆ ಹೋಗ್ರಿ, ಟ್ರೈನಿಗೆ ಹೋಗ್ರಿ, ಗಾಡಿ ಹೋಗ್ರಿ, ಯಾಕೆ ತ್ರಾಸ ಪಡ್ತೀರ, ಅಟ್ಲೀಸ್ಟ್ ಬೈಕಲ್ಲಿ ಹೋಗ್ರಿ, ಸೈಕಲಲ್ಲಿ ಹೋಗ್ರಿ ಅಂತಾರೆ. ಅದಕ್ಕೆ ಅವ್ರ ಮುಖಾಂತರ ಸೈಕಲಲ್ಲಿ ಹರಕೆ ಮಾಡಿಸಿದ್ದಾನೆ ಭಗವಂತ. ಇನ್ನೊಂದು ಏನಂದರೆ, ಆ ಅನುಭವನೂ ಆಗಲಿ ಅಂತೇಳಿ, ಇದು ಅನುಭವ ಆಗಲಿ ಅದು ಅನುಭವ ಆಗಲಿ. ಆದರೆ ನನಗೆ ಇನ್ನೊಂದು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟು ವಿಚಾರ ಮಾಡೋದು, ನಾನೇನೋ ಅವ್ರಿಗೆ ತೊಂದರೆ ಕೊಟ್ಟಿದ್ದೀನಿ ಹಿಂದಿನ ಜನ್ಮದಲ್ಲಿ. ಯಾಕಂದರೆ ಸೈಕಲ್ ತುಳಿಬೇಕಾರೆ ಆ ಕರ್ಮ ಎಲ್ಲ ಕಳಿಬೇಕಲ್ಲ, ಅವ್ರು ಅವ್ರಿಗೆ ಕೊಟ್ಟಿರೋ ತೊಂದರೆ ನನಗೆ ಕರ್ಮದ ರೂಪದಲ್ಲಿ ಕಾಡ್ತಾಯಿದೆ. ದೇವ್ರಿಗೆ ಹರಕೆ ರೂಪದಲ್ಲಿ ಅವ್ರು ಕೊಡ್ತಾಯಿದ್ದಾರೆ ಸೈಕಲ್ ನನಗೆ, ಅದು ನಾನು ತುಳಿಬೇಕಲ್ಲ. ಹಂಗೆ ನನಗೆ ಆ ಥರ ಕರ್ಮಗಳನ್ನೆಲ್ಲ ಕಳೀಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಮನಸ್ಸಲ್ಲಿ ಬಂತು. ಅವ್ರಿಗೆ ಹೋಗಿ ಹೇಳಿದೆ, ಇನ್ನು ಯಾವ ಕಾಲಕ್ಕೂ ಯಾರಿಗೂ ಈ ರೀತಿ ಹರಕೆ ಮಾಡಬೇಡ್ರಿ, ಹರಕೆ ಅವ್ರದ್ದು, ಅದೇ ಪ್ರಯತ್ನ ನಂದು. ನನಗೊಂದು ಸೌಭಾಗ್ಯ. ಅವರಿಗೇನೆಂದರೆ, ಹೆಣ್ಣುಮಕ್ಕಳು ಶಬರಿಮಲೆ ಹೋಗೋ ಆಗಿಲ್ಲಲ್ಲ, ನಾವು ಮಳಿಗೆಪುರ ತಮ್ಮ ಅಂತೀವಿ ಹೆಣ್ಮಕ್ಳಿಗೆ, ನಾವು ಹೋಗೋ ಆಗಿಲ್ಲ. ಅಟ್ಲೀಸ್ಟ್ ಸ್ವಾಮಿ ಹೋಗ್ತಾಯಿದ್ದಾರೆ, ಅವರಿಗೊಂದು ಸೇವೆ, ನನ್ನ ಕಡೆಯಿಂದ ಒಂದು ಸೇವಾ ಭಾಗ್ಯ ಅಂತ ಸೈಕಲ್ ಕೊಡ್ತೀವಿ. ಅಂದರೆ ಅವ್ರ ಮನಸ್ಸು ಎಷ್ಟು ಅದ್ಭುತ, ಮನಸ್ಸು ಎಷ್ಟು, ಆತ್ಮ ಎಷ್ಟು ಪರಿಶುದ್ಧ ಅಂತ. ಇವೆಲ್ಲ ದೇವರ ಒಂದು ಲೀಲೆಗಳು. ಅದರಲ್ಲಿ ನನ್ನನ್ನು ಭಾಗಿ ಮಾಡಿಬಿಟ್ಟಿದ್ದಾನೆ. ಅಂದರೆ ಎಲ್ಲರಿಂದ ಸಾಧ್ಯ ಇಲ್ಲ, ತಿಂಗಳಗಟ್ಟಲೆ ಮಾಡ್ತಾರೆ, ಮಾಡೋರು ಇದ್ದಾರೆ. ನನ್ನಿಂದಾನೇ ಸಾಧ್ಯ, ನನ್ನ ಈ ತೆಳ್ಳನ ಶರೀರದಿಂದ ಸಾಧ್ಯ ಅಂತ ಭಗವಂತನಿಗೆ ಗೊತ್ತು. ಅದನ್ನೆಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ. ಇದನ್ನೇ ನಾನು ತಿಳಿಸೋ ಪ್ರಯತ್ನ ಸತತವಾಗಿ ಮಾಡ್ತಾಯಿದ್ದೀನಿ. ಆದರೆ ಜನರಿಗೆ ಏನಾಗಿದೆ, ಈ ವಿಡಿಯೋ ನೋಡ್ತಾರೆ, ಆ ವಿಡಿಯೋ ಬೇರೆ ಬಂದುಬಿಡ್ತೆ, ಮರ್ತು ಬಿಡ್ತಾರೆ. ಆದರೆ ದೇವ್ರ ವಿಚಾರ ಮಾತ್ರ
ಹೆಚ್ಚು ಹೆಚ್ಚು ಮನನ ಮಾಡಬೇಕು. ನನಗೆ ಅದೇ ಒಂದು ಆಸೆ, ಹೆಚ್ಚು ಹೆಚ್ಚು ದೇವ್ರ ಬಗ್ಗೆ ಮನನ ಮಾಡಲಿ. ಎಂಟರ್ಟೈನ್ಮೆಂಟ್ ಬೇಡ ಅನ್ನಲ್ಲ, ಬಟ್ ಸ್ವಲ್ಪ ದೇವ್ರ ಧ್ಯಾನ ಅದು ಇದು ಬರೀ ಅಯ್ಯಪ್ಪನ ಮಾಲೆ ಹಾಕಿದಾಗ ಅಷ್ಟೇ ಅಲ್ಲ, ಪ್ರತಿದಿನ ಒಂದು 2 ನಿಮಿಷ ಅಯ್ಯಪ್ಪನ ನೆನ್ಪು ಮಾಡ್ಬೇಕು, ಪ್ರತಿದಿನ ನೆನ್ಪು ಮಾಡ್ಬೇಕು, ಪ್ರತಿದಿನ ಅವನಿಗೆ ನಮಿಸ್ಬೇಕು. ಅದು ನನ್ನ ಆಸೆ. ನಾನು ಪ್ರತಿಯೊಬ್ಬರು ಕೇಳ್ಕೊಳ್ದು ಹೆಚ್ಚು ಮಾತಾಗಿರ್ಬೋದು, ಯಾಕಂದರೆ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊತಾ ಇದ್ದೀನಿ. ಧನ್ಯವಾದ. ತಾವು ಇಷ್ಟೊತ್ತು ವಿಡಿಯೋ ಮಾಡಿ ನನ್ನನ್ನು ಇದು ಮಾಡಿ ಕೇಳ್ತಾ ಇದ್ದಿರಲ್ಲ, ನಿಮ್ಮ ಸಮಯ ನನಗೆ ಹೊಂದಿಸ್ತಾ ಇದ್ದೀರಿ, ತುಂಬ ಸಂತೋಷ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ. ನಾನು ಯಾವಾಗಲೂ ಗುರುತಿಸ್ಕೊಳ್ಳೋದು ನನ್ನ ಹೆಸರಿಂದಲ್ಲ, ಮಲೆನಾಡು ಕನ್ನಡಿಗ ಶುಭ ಹಿತಚಿಂತಕ ಅಂತಲೇ ಹೇಳೋದು. ನಾನು ಆಮೇಲೆ ನಿಮ್ಮನ್ನು ಕಳಿಸ್ತೀನಿ. ನಂಬರ್ ತೊಗೊಳ್ಳಿ, 8088402468. 24 ತಾಸು ಯಾರು ಬೇಕಾದ್ರೆ ಎನಿ ಟೈಮ್ ಕರೆ ಮಾಡಿ. ಅಂದರೆ ಈಗ ಆಯಾಸದಲ್ಲಿರ್ತೀನಿ, ಒಂದೊಂದು ಸಲ ಮೊಬೈಲ್ ಸ್ವಿಚ್ ಆಫ್ ಆಗಿರ್ಬೋದು, ಬಿಟ್ಟರೆ 24 ತಾಸು 366 ದಿನವೂ ಕರೆ ಮಾಡಿ. ನಾನು ಖಂಡಿತ ರಿಸೀವ್ ಮಾಡ್ತೀನಿ. ನನಗೆ ಯಾವುದೇ ರೀತಿ ಅಳುಕಿಲ್ಲ. ಎಷ್ಟೇ ಬ್ಯುಸಿ ಇರಲಿ, ಡ್ಯೂಟಿ ಇರಲಿ, ಏನೇ ಇರಲಿ, ನನಗೇನೋ ಸ್ಪಂದಿಸಬೇಕು. ನಾನು ಎಲ್ಲರನ್ನೂ ಸ್ಪಂದಿಸಬೇಕು. ಸ್ಪಂದಿಕೆಯಲ್ಲಿ, ಭಾವನೆಗಳಲ್ಲಿ ಭಗವಂತ ಅಡಗಿದ್ದಾನೆ. ಸ್ಪಂದನೆಯಲ್ಲಿರುತ್ತೋ ಅಲ್ಲಿ ಭಗವಂತ ಇರ್ತಾನೆ. ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೋ ಅಲ್ಲೇ ಭಗವಂತ. ಲವ್ ಈಸ್ ಗಾಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬಿಟ್ರು. ಲವ್ ಅನ್ನೋ ಪದಕ್ಕೆ ಭಾಳ ವಿಶಾಲ ಅರ್ಥ ಇದೆ. ಪ್ರೀತಿ ಅನ್ನೋ ಕನ್ನಡ ಪದಕ್ಕೆ ಲವ್ ಅನ್ನೋ ಪದ ಸರಿಸಟಿ ಆಗಲ್ಲ, ಯಾಕಂದರೆ ಅದು ಆಂಗ್ಲ ಪದ. ಪ್ರೀತಿ ಅಂದ್ರೇ ವಿಶ್ವಾಸ, ವಿಶ್ವಾಸ ಅಂದರೆ ನಂಬಿಕೆ. ಪದಗಳು ಬೇರೆ ಬೇರೆ. ನಂಬಿಕೆ ಅಂದ್ರೆ ಭಗವಂತ. ನಾವು ಹೆಚ್ಚು ಯಾರಿಗೆ ಸ್ಪಂದಿಸ್ತೀವಿ ಅಲ್ಲಿ ಭಗವಂತ ಇರ್ತಾನೆ. ನಾವು ಎಲ್ಲಿ ಪ್ರೀತಿಯಿಂದ ಕಾಣ್ತೀವಿ ಯಾರನ್ನು ಅಲ್ಲಿ ಭಗವಂತ ಇರ್ತಾನೆ. ನಾವು 4 ಜನರಿಗೆ ಸ್ಪಂದನ ಮಾಡ್ತೀವಿ. ಸ್ಪಂದನೆ ಅಂದರೆ ಈಗ ಸಾಂತ್ವನ ಹೇಳ್ತೀವಿ ಕಷ್ಟದಲ್ಲಿ, ಅಲ್ಲಿ ಭಗವಂತ ಇರ್ತಾನೆ. ಉಪಕಾರ ಸ್ಮರಣೆ, ಒಂದಿಷ್ಟಾದರೂ ಉಪಕಾರ ಸ್ಮರಣೆ. ನಿಮಗೆ ಅದನ್ನು ಹಾಡೊಂದಿದೆ, ನಿಮಗೆ ಅದನ್ನು ಆಮೇಲೆ ಕಳಿಸ್ತೀನಿ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವೆಲ್ಲ, ಅದು ಹಾಡು ನಿಮಗೆ ಕಳಿಸ್ತೀನಿ. ಅದನ್ನೇ ನೀವು ಆಮೇಲೆ ಒಂದಿಸಿ ಇದು ಮಾಡಿ. ತುಂಬ ಅದ್ಭುತವಾದ ಹಾಡಿದೆ. ನಿಮ್ಮ ನಂಬರ್ ಮತ್ತೊಂದ್ಸಲ ಹೇಳ್ಬಿಡಿ. 8088402468. ನನ್ನ ಹೆಸರು ಅಭಿಲಾಷ್ ಕೆ. ಆದರೆ ನಾನು ಯಾವತ್ತೂ ಹೆಸರಿಂದ ಗುರುತಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಮಲೆನಾಡು ಕನ್ನಡಿಗ ಶುಭ ಹಿತಚಿಂತಕ ಮತ್ತು ನನ್ನ ಸಾಗರ ತಾಲೂಕು ವೆಲ್ವಿಷರ್ ಶಿವಮೊಗ್ಗ ಜಿಲ್ಲೆ ಅಂತಲೇ ಹಾಕ್ತೀನಿ ನಾನು. ಯಾರು ಹೇಗೆ ಭಾವಿಸ್ತಾರೋ ನನಗೆ ಬೇಡ, ನನ್ನ ಮನಸ್ಸಿನ ಭಾವನೆ ನನಗೆ ಗೊತ್ತು. ಆಸ್ವಾದಿಸಿ ಸಂತೋಷವಾಗಿರಿ, ಎಲ್ಲರೂ ಸಂತೋಷವಾಗಿರಿ. ಜಗತ್ತಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು. ದುಡ್ಡೇ ಜಗತ್ತಲ್ಲ, ಜಗತ್ತಲ್ಲಿ ದುಡ್ಡಿದೆ. ದುಡ್ಡಿಂದ ದುಡ್ಡಿಂದ ಔಷಧಿ ಕೊಂಡ್ಕೊಬೋದು, ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ. ಹಾಸಿಗೆ ಕೊಂಡ್ಕೊಬೋದು, ನಿದ್ದೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ನೆಮ್ಮದಿ ಕೊಂಡ್ಕೊಳ್ಳೋಕ್ಕಾಗಲ್ಲ, ಸೂರ್ಯನ ಬೆಳಕನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಚಂದ್ರನ ಬೆಳಕನ್ನು ಕಂಡ್ಕೊಳ್ಳೋಕ್ಕಾಗಲ್ಲ. ಕಣ್ತುಂಬ ನೋಡ್ಕೊಂಡು ಆಸ್ವಾದಿಸಿ, ಇದರಲ್ಲಿ ಸಂತೋಷ ಇದೆ. ದುಡ್ಡಲ್ಲಿ ಏನೋ ಜೀವನಕ್ಕೆ ಬೇಕು, ಯಾಕಂದರೆ ಒಂದು ಖರೀದಿ ಮಾಡಬೇಕು. ದುಡ್ಡೇ ತಿನ್ನೋದಾಗಿದ್ರೆ ಜಗತ್ತಿನ ಹೆಂಗಿರ್ತಿತ್ತೋ ಗೊತ್ತಿಲ್ಲ. ರೈತ ಭತ್ತ ಬೆಳಿಬೇಕು, ಯೋಧ ರಕ್ಷಣೆ ಮಾಡಬೇಕು ಇದನ್ನು, ದೇಶನ. ನಾನು ರೈತರಿಗೆ ಮತ್ತು ಯೋಧರಿಗೆ ಭಾಳ ಪ್ರಪ್ರಥಮವಾಗಿ ಗೌರವ ಕೊಡ್ತೀನಿ. ನನ್ನ ಬ್ಯಾಗ್ ಮೇಲೂ ಅದನ್ನೇ ಹಾಕಿದ್ದೀನಿ. ಪ್ರತಿಯೊಂದನ್ನು ನಾನು ಹೇಳಲಿಕ್ಕೆ ಸಂತೋಷ ಇದೆ. ನಾನು ಮಾಡ್ತಾಯಿಲ್ಲ, ಭಗವಂತ ಮಾಡಿಸ್ತಾ ಇದ್ದೇನೆ. ಹೇಳ್ತಾ ಹೋದರೆ ಇಡೀ ದಿವಸ ಸಾಲಲ್ಲ ಸ್ವಾಮಿ. ಇರಲಿ, ಮತ್ತೆ ನಾನು ವಿಷಯಗಳನ್ನು ತಿಳಿಸ್ತೀನಿ. ನೀವು ಬೇಕಾದ್ರೆ ಅದನ್ನು ಹಾಕಿ ನನಗೆ ಸಂತೋಷ ಇದೆ. ಯಾಕಂದ್ರೆ 4 ಜನರಿಗೆ ತಿಳಿಲಿ ಒಳ್ಳೆಯ ವಿಚಾರಗಳು. ಸ್ವಾಮಿ.